ಮೇಷ ರಾಶಿ ಜೂನ್ 2026 ರಾಶಿ ಭವಿಷ್ಯ. ಜೂನ್ ತಿಂಗಳು ಮೇಷರಾಶಿಯವರೆಗೆ ಹೊಸ ಅವಕಾಶಗಳು, ವೇಗವಾದ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ಹೆಚ್ಚುವ ಸಮಯವಾಗಿರಬಹುದು. ಕೆಲವು ವಿಷಯಗಳಲ್ಲಿ ತಾಳ್ಮೆ ಇಟ್ಟರೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ನಿಮ್ಮ ಮಾತಿನ ಶೈಲಿ ಮತ್ತು ನಾಯಕತ್ವದಿಂದ ಮೆಚ್ಚುಗೆ ಕೂಡ ಸಿಗಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಕೂಡ ಲಾಭ ಕೊಡಬಹುದು. ಸಹೋದ್ಯೋಗಿಗಳ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಇದೆ. ಶಾಂತವಾಗಿ ನಡೆದುಕೊಳ್ಳಿ. ಹಣಕಾಸು, ಹಣದ ಪ್ರವಾಹ ನಿಧಾನವಾಗಿ ಉತ್ತಮವಾಗಬಹುದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತೆ. ಹಳೆಯ ಸಾಲ ಅಥವಾ ಹಣ ಸಂಬಂಧಿತ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಮಾತಿನ ತಪ್ಪುಗಳಿಂದ ಸಣ್ಣ ಗೊಂದಲ ಉಂಟಾಗಬಹುದು. ಪ್ರೀತಿಯ ವಿಷಯದಲ್ಲಿ ಧೈರ್ಯವಾಗಿ ಮಾತನಾಡಿದ್ರೆ ಒಳ್ಳೆಯ ಫಲ ಸಿಗಬಹುದು. ಹಿರಿಯರ ಸಲಹೆ ಈ ತಿಂಗಳಲ್ಲಿ ಉಪಯೋಗವಾಗುತ್ತೆ. ಆರೋಗ್ಯ, ಹೆಚ್ಚು ಕೆಲಸದಿಂದ ದಣಿವು ಕಾಣಬಹುದು. ತಲೆನೋವು ಅಥವಾ ನಿದ್ರಾ ಸಮಸ್ಯೆ ಕಡೆ ಗಮನ ಕೊಡಿ. ಬೆಳಿಗ್ಗೆ ವ್ಯಾಯಾಮ ಮತ್ತು ನೀರು ಹೆಚ್ಚು ಕುಡಿಯೋದು ಒಳ್ಳೆಯದು. ಶುಭ ದಿನಗಳು: ಮಂಗಳವಾರ, ಭಾನುವಾರ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ದೇವರ ಆರಾಧನೆ, ಹನುಮನ ಪೂಜೆ ಮಾಡಿದರೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬ್ತಾರೆ. ಮೇಷ ರಾಶಿ ಜೂನ್ 2026 ರಾಶಿ ಭವಿಷ್ಯ. ಜೂನ್ ತಿಂಗಳು ಮೇಷರಾಶಿಯವರೆಗೆ ಹೊಸ ಅವಕಾಶಗಳು, ವೇಗವಾದ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ಹೆಚ್ಚುವ ಸಮಯವಾಗಿರಬಹುದು. ಕೆಲವು ವಿಷಯಗಳಲ್ಲಿ ತಾಳ್ಮೆ ಇಟ್ಟರೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ನಿಮ್ಮ ಮಾತಿನ ಶೈಲಿ ಮತ್ತು ನಾಯಕತ್ವದಿಂದ ಮೆಚ್ಚುಗೆ ಕೂಡ ಸಿಗಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಕೂಡ ಲಾಭ ಕೊಡಬಹುದು. ಸಹೋದ್ಯೋಗಿಗಳ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಇದೆ. ಶಾಂತವಾಗಿ ನಡೆದುಕೊಳ್ಳಿ. ಹಣಕಾಸು, ಹಣದ ಪ್ರವಾಹ ನಿಧಾನವಾಗಿ ಉತ್ತಮವಾಗಬಹುದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತೆ. ಹಳೆಯ ಸಾಲ ಅಥವಾ ಹಣ ಸಂಬಂಧಿತ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಮಾತಿನ ತಪ್ಪುಗಳಿಂದ ಸಣ್ಣ ಗೊಂದಲ ಉಂಟಾಗಬಹುದು. ಪ್ರೀತಿಯ ವಿಷಯದಲ್ಲಿ ಧೈರ್ಯವಾಗಿ ಮಾತನಾಡಿದ್ರೆ ಒಳ್ಳೆಯ ಫಲ ಸಿಗಬಹುದು. ಹಿರಿಯರ ಸಲಹೆ ಈ ತಿಂಗಳಲ್ಲಿ ಉಪಯೋಗವಾಗುತ್ತೆ. ಆರೋಗ್ಯ, ಹೆಚ್ಚು ಕೆಲಸದಿಂದ ದಣಿವು ಕಾಣಬಹುದು. ತಲೆನೋವು ಅಥವಾ ನಿದ್ರಾ ಸಮಸ್ಯೆ ಕಡೆ ಗಮನ ಕೊಡಿ. ಬೆಳಿಗ್ಗೆ ವ್ಯಾಯಾಮ ಮತ್ತು ನೀರು ಹೆಚ್ಚು ಕುಡಿಯೋದು ಒಳ್ಳೆಯದು. ಶುಭ ದಿನಗಳು: ಮಂಗಳವಾರ, ಭಾನುವಾರ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ದೇವರ ಆರಾಧನೆ, ಹನುಮನ ಪೂಜೆ ಮಾಡಿದರೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬ್ತಾರೆ. ಮೇಷ ರಾಶಿ ಜೂನ್ 2026 ರಾಶಿ ಭವಿಷ್ಯ. ಜೂನ್ ತಿಂಗಳು ಮೇಷರಾಶಿಯವರೆಗೆ ಹೊಸ ಅವಕಾಶಗಳು, ವೇಗವಾದ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ಹೆಚ್ಚುವ ಸಮಯವಾಗಿರಬಹುದು. ಕೆಲವು ವಿಷಯಗಳಲ್ಲಿ ತಾಳ್ಮೆ ಇಟ್ಟರೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ನಿಮ್ಮ ಮಾತಿನ ಶೈಲಿ ಮತ್ತು ನಾಯಕತ್ವದಿಂದ ಮೆಚ್ಚುಗೆ ಕೂಡ ಸಿಗಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಕೂಡ ಲಾಭ ಕೊಡಬಹುದು. ಸಹೋದ್ಯೋಗಿಗಳ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಇದೆ. ಶಾಂತವಾಗಿ ನಡೆದುಕೊಳ್ಳಿ. ಹಣಕಾಸು, ಹಣದ ಪ್ರವಾಹ ನಿಧಾನವಾಗಿ ಉತ್ತಮವಾಗಬಹುದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತೆ. ಹಳೆಯ ಸಾಲ ಅಥವಾ ಹಣ ಸಂಬಂಧಿತ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಮಾತಿನ ತಪ್ಪುಗಳಿಂದ ಸಣ್ಣ ಗೊಂದಲ ಉಂಟಾಗಬಹುದು. ಪ್ರೀತಿಯ ವಿಷಯದಲ್ಲಿ ಧೈರ್ಯವಾಗಿ ಮಾತನಾಡಿದ್ರೆ ಒಳ್ಳೆಯ ಫಲ ಸಿಗಬಹುದು. ಹಿರಿಯರ ಸಲಹೆ ಈ ತಿಂಗಳಲ್ಲಿ ಉಪಯೋಗವಾಗುತ್ತೆ. ಆರೋಗ್ಯ, ಹೆಚ್ಚು ಕೆಲಸದಿಂದ ದಣಿವು ಕಾಣಬಹುದು. ತಲೆನೋವು ಅಥವಾ ನಿದ್ರಾ ಸಮಸ್ಯೆ ಕಡೆ ಗಮನ ಕೊಡಿ. ಬೆಳಿಗ್ಗೆ ವ್ಯಾಯಾಮ ಮತ್ತು ನೀರು ಹೆಚ್ಚು ಕುಡಿಯೋದು ಒಳ್ಳೆಯದು. ಶುಭ ದಿನಗಳು: ಮಂಗಳವಾರ, ಭಾನುವಾರ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ದೇವರ ಆರಾಧನೆ, ಹನುಮನ ಪೂಜೆ ಮಾಡಿದರೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬ್ತಾರೆ. ಮೇಷ ರಾಶಿ ಜೂನ್ 2026 ರಾಶಿ ಭವಿಷ್ಯ.
ಜೂನ್ ತಿಂಗಳು ಮೇಷರಾಶಿಯವರೆಗೆ ಹೊಸ ಅವಕಾಶಗಳು, ವೇಗವಾದ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ಹೆಚ್ಚುವ ಸಮಯವಾಗಿರಬಹುದು. ಕೆಲವು ವಿಷಯಗಳಲ್ಲಿ ತಾಳ್ಮೆ ಇಟ್ಟರೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ನಿಮ್ಮ ಮಾತಿನ ಶೈಲಿ ಮತ್ತು ನಾಯಕತ್ವದಿಂದ ಮೆಚ್ಚುಗೆ ಕೂಡ ಸಿಗಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಕೂಡ ಲಾಭ ಕೊಡಬಹುದು. ಸಹೋದ್ಯೋಗಿಗಳ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಇದೆ. ಶಾಂತವಾಗಿ ನಡೆದುಕೊಳ್ಳಿ. ಹಣಕಾಸು, ಹಣದ ಪ್ರವಾಹ ನಿಧಾನವಾಗಿ ಉತ್ತಮವಾಗಬಹುದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತೆ. ಹಳೆಯ ಸಾಲ ಅಥವಾ ಹಣ ಸಂಬಂಧಿತ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಮಾತಿನ ತಪ್ಪುಗಳಿಂದ ಸಣ್ಣ ಗೊಂದಲ ಉಂಟಾಗಬಹುದು. ಪ್ರೀತಿಯ ವಿಷಯದಲ್ಲಿ ಧೈರ್ಯವಾಗಿ ಮಾತನಾಡಿದ್ರೆ ಒಳ್ಳೆಯ ಫಲ ಸಿಗಬಹುದು. ಹಿರಿಯರ ಸಲಹೆ ಈ ತಿಂಗಳಲ್ಲಿ ಉಪಯೋಗವಾಗುತ್ತೆ. ಆರೋಗ್ಯ, ಹೆಚ್ಚು ಕೆಲಸದಿಂದ ದಣಿವು ಕಾಣಬಹುದು. ತಲೆನೋವು ಅಥವಾ ನಿದ್ರಾ ಸಮಸ್ಯೆ ಕಡೆ ಗಮನ ಕೊಡಿ. ಬೆಳಿಗ್ಗೆ ವ್ಯಾಯಾಮ ಮತ್ತು ನೀರು ಹೆಚ್ಚು ಕುಡಿಯೋದು ಒಳ್ಳೆಯದು. ಶುಭ ದಿನಗಳು: ಮಂಗಳವಾರ, ಭಾನುವಾರ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ದೇವರ ಆರಾಧನೆ: ಹನುಮನ ಪೂಜೆ ಮಾಡಿದರೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬ್ತಾರೆ.